ಇನ್ನು ಶಾಸಕ ಭರತ್ ರೆಡ್ಡಿ ನಿವಾಸದಲ್ಲಿ ತೀವ್ರಗೊಂಡಿದೆ ಇಡಿ ದಾಳಿ. ಆಪ್ತರ ಮೂಲಕ ದಾಖಲೆಗಳನ್ನು ಅಧಿಕಾರಿಗಳು ತರಿಸಿಕೊಂಡಿದ್ದಾರಂತೆ. ಭರತ್ ರೆಡ್ಡಿ ಕಚೇರಿಯಿಂದ ಮನೆಗೆ ದಾಖಲೆಯನ್ನ ಇಡಿ ತರಿಸಿಕೊಂಡಿರೋದು. ಬ್ಯಾಂಕ್ ವಹಿವಾಟಿನ ಪ್ರತಿ ದಾಖಲೆಯನ್ನ ಕೂಡ ತರಿಸಿಕೊಂಡು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಕ್ ವಹಿವಾಟು ಆಗಿರುವಂಥದ್ದೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಅಲ್ಲ ರೀ, ಬ್ಯಾಂಕ್ ವಹಿವಾಟು ಆದ್ರೆ ಅದು ವೈಟಲ್ಲೇ ಇರುತ್ತೆ, ಬ್ಲ್ಯಾಕಲ್ಲಿ ಹೆಂಗಾಗುತ್ತೆ? ಅದಕ್ಕೆ ಅಕೌಂಟಬಿಲಿಟಿ ಟ್ಯಾಕ್ಸ್ ಕಟ್ಟಿದ್ದಾರೆ ಇಲ್ಲೋ ಅನ್ನುವಂಥದ್ದು ಬೇಕಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಈಗ ಬ್ಯಾಂಕ್ ಅಕೌಂಟ್ಗಳಲ್ಲೆಲ್ಲ ಟ್ರಾನ್ಸ್ಫರ್ ಆಗಿದ್ದಿದ್ರೆ ಅದನ್ನು ಕೇಳಬೇಕಾಗಿರುವಂಥದ್ದು IT ಅವರು. ಕಾರಣ ಅದು ವೈಟಲ್ಲೇ ಟ್ರಾನ್ಸ್ಫರ್ ಆಗಿರುತ್ತೆ. ಅದನ್ನು ED ಅವರು ತಲೆ ಕೆಡಿಸ್ಕೊಳ್ಳುವಂಥದ್ದೇನು? ಕ್ಯಾಶ್ ವ್ಯವಹಾರ ಏನಾದರೂ ಆಗಿದ್ದಿದ್ದರೆ ED ಅವರು ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಬಟ್ ಅದು ಹೇಗೆ, ಯಾವ ರೀತಿಯಾದಂಥ ಲೆಕ್ಕಾಚಾರಗಳೀಗ? ಅರುಣ, ಎಲ್ಲ ವಿಚಾರಗಳನ್ನ ಟ್ಯಾಲಿ ಮಾಡೋದಕ್ಕೋಸ್ಕರ ಇದೀಗ ED ಅಧಿಕಾರಿಗಳು ನಾರಾ ಭರತ್ ರೆಡ್ಡಿ ಅವರ ಬ್ಯಾಂಕ್ ವಹಿವಾಟು, ಅದ್ರ ಜೊತೆಗೆ ಎಷ್ಟೆಷ್ಟು ಅಕೌಂಟ್ಗಳನ್ನ ಹೊಂದಿದ್ದಾರೆ ಮತ್ತು ಅವರ ಆಸ್ತಿ ಪತ್ರಗಳು ಏನಿದೆ, ಎಷ್ಟೆಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಈಗ ED ಅಧಿಕಾರಿಗಳು ಸತತ 10 ಗಂಟೆಗಳಿಂದ ದಾಖಲೆಗಳ ಪರಿಶೀಲನೆ ತೊಡಗಿದ್ದಾರೆ. ಮತ್ತೊಂದು ಕಡೆಗೆ ಅವರಿಂದ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಬಳ್ಳಾರಿಯ ನಗರ, ಕಂಪ್ಲಿ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಕಡೆಗೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಒಳಗೊಂಡಂತೆ ಸಂಸದ ತುಕಾರಾಂ ಅವರ ಮನೆ ಮೇಲೂ ಕೂಡ ಇದೀಗ ED ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಅರುಣ್, ಏನು ಎಲ್ಲ ಅಂದ್ರೆ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರನ್ನು ಕೂಡ ಒಳಗೊಂಡಂತೆ ಇದೀಗ ಎಲ್ಲರ ಮೊಬೈಲ್ ಅನ್ನು ಕೂಡ ಈಗಾಗಲೇ ED ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲಿ ಕೂಡ ಒಂದಿಷ್ಟು ಅಗತ್ಯ ಮಾಹಿತಿಗಳನ್ನು ಕೂಡ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲದಕ್ಕೂ ಕೂಡ ವಿಶೇಷವಾಗಿ ಇದೀಗ ವಾಲ್ಮೀಕಿ ಒಂದು ಬಹುಕೋಟಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಿಕ್ಕಂತ ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ED ಅಧಿಕಾರಿಗಳು ಎಲ್ಲರನ್ನೂ ಸಹಿತ ಒಂದೇ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಯಾರಿಂದಾದ್ರೂ ಏನಾದ್ರೂ ತದ್ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳು ಬರುತ್ತಾ ಹೇಗೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಎಲ್ಲರೂ ಕೂಡ ಏನು ವಿಚಾರಣೆಗೆ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಒಂದ್ ರೀತಿಯಿಂದ ಸಹಕರಿಸ್ತಾ ಇದ್ದಾರೆ ಮತ್ತು ಕಂಪ್ಲಿ ಶಾಸಕ ಗಣೇಶ್ ಅವರು ಕೂಡ ಸಹಕರಿಸ್ತಾ ಇದ್ದಾರೆ. ಆದ್ರೆ ಕೂಡ್ಲಿಗಿ ಶಾಸಕ ಎನ್ ಶ್ರೀನಿವಾಸ್ ಅವರು ಸದ್ಯಕ್ಕೆ ಕ್ಷೇತ್ರದಲ್ಲಿಲ್ಲ, ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ತದನಂತರದಲ್ಲಿ ಅವ್ರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಅದರ ಸದ್ಯಕ್ಕೆ ಅವರ ಮನೆಯಲ್ಲಿ ಅಧಿಕಾರಿಗಳು ದಾಖಲೆಗಳನ್ನ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಒಟ್ಟಾರೆಯಾಗಿ ಇನ್ನು ಸಂಜೆ ಹೆಚ್ಚು ಕಡಿಮೆ 6 ರಿಂದ 8 ಗಂಟೆವರೆಗೂ ಸಹಿತ ED ಅಧಿಕಾರಿಗಳು ತಲಾಶ್ ಮಾಡ್ತಾರೆ. ಎಲ್ಲರೂ ಕೂಡ ನಿದ್ದೆ ಮಂಪರಲ್ಲಿದ್ದಾಗ ED ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಇದುವರೆಗೂ ಕೂಡ ನಿರಂತರವಾಗಿ ED ಅಧಿಕಾರಿಗಳ ದಾಳಿ ಮುಂದುವರೆದಿರುವಂತದ್ದು. ಸದ್ಯಕ್ಕೆ ಈಗ ಆ ಎಲ್ಲ ಶಾಸಕರು ಮತ್ತು ಸಂಸದರ ಮೊಬೈಲ್ಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಅವರ ಬ್ಯಾಂಕ್ ವಹಿವಾಟು ಸೇರಿದಂತೆ ಎಷ್ಟು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದಾರೆ, ಅವರ ಆಸ್ತಿ ಪತ್ರಗಳಿದೆ ಅನ್ನುವಂಥದ್ದನ್ನ ಅವರ ಆಪ್ತರ ಮೂಲಕ ಕೂಡ ಸಂಗ್ರಹ ಮಾಡತಕ್ಕಂಥ ಕೆಲಸದಲ್ಲಿ ED ಅಧಿಕಾರಿಗಳು ತೊಡಗಿದ್ದಾರೆ. ಅರುಣ್, ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.